ಈ ಸ್ಥಾನ ಕೆ.ಸಿ. ರೆಡ್ಡಿ ಅವರಿಂದ ಪ್ರಾರಂಭ ಆಗಿ ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧ ಕಟ್ಟಿದ್ರು. ಬಂಗಾರಪ್ಪನವರ ಸಂಪುಟದಲ್ಲಿ ಜೈಲು ಮಂತ್ರಿಯಾಗಿದ್ದೆ. ಯಾವುದೋ ಪುಸ್ತಕ ನೋಡ್ತಾ ಇದೆ. ಆಗ ಈ ಜೈಲು ಕಟ್ಟಬೇಕಾದ್ರೆ ಕೈದಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಕೂಡ ಮಾಡಿಸ್ತಾ ಇದ್ರು. ಆಗೆಲ್ಲ ಈ ಕ್ರೇನ್ಗಳಿವೆಲ್ಲ ಯಾವುದೂ ಇರಲಿಲ್ಲ. ದೊಡ್ಡ ಕಲ್ಲು ಪಿಲ್ಲರ್ಗಳನ್ನೆಲ್ಲ ಎತ್ತಬೇಕಾಯ್ತು. ಸೊ ಬೆಳಗ್ಗೆ ಬಂದು ಇದೇನು ಕೆಲಸ ನಡೀತಾ ಇದೆ ಅಂತ ಹೇಳಿ ಹನುಮಂತಯ್ಯನವ್ರು ವಾಕ್ ಮಾಡ್ತಿದಾರಂತೆ. ವಾಕ್ ಮಾಡ್ತಿರ್ಬೇಕಾದ್ರೆ ಕೊನೆಗೆ ಕಾಲಲ್ಲಿ ಚಪ್ಪಲಿ ತೆಗೆದುಬಿಟ್ಟು ಮುಖ್ಯಮಂತ್ರಿಗೆ ಹೊಡೆದಂತ ಇತಿಹಾಸ ರಾಜ್ಯದಲ್ಲಿ ದಾಖಲಾಗಿದೆ. ಅದೇ ಮುಖ್ಯಮಂತ್ರಿ ಏನು ಅಲ್ಲಿ ಬರ್ಸಿದ್ದಾರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ಏನು ಬರ್ಸಿದ್ದಾರೆ, ದಯವಿಟ್ಟು ತಾವು ಸುಮ್ಮನೆ ಕೂತ್ಕೊಳ್ಳಿ ಪ್ಲೀಸ್. ಏನು ಬರ್ಸಿದ್ದಾರೆ, ಆದರೆ ಈ ಚೇರಲ್ಲಿ ಅವ್ರನ್ನ ಕೂಲಕ್ಕೆ ಜನ ಬಿಡಲಿಲ್ಲ. ದಟ್ ಇಸ್ ದಿ ಹಿಸ್ಟ್ರಿ. ಯಾರು ಈ ವಿಧಾನಸೌಧ ಕಟ್ಟಿದ್ರು ಅವ್ರಿಗೆ ಈ ಸ್ಥಾನದಲ್ಲಿ ಕುಳಿತುಕೊಳ್ಳಕ್ಕಾಗಲಿಲ್ಲ. ನಾನು ಎಸ್.ಎಂ. ಕೃಷ್ಣರವರು ಆಗ ದೊಡ್ಡ ಚರ್ಚೆ ಮಾಡಿ ನೀವೊಂದು ಇತಿಹಾಸ ಬರಿಬೇಕು ಅಂತೇಳಿ ಚರ್ಚೆ ಮಾಡಿದ್ರು. ತಮಗೂ ಗೊತ್ತಿದೆ, ನನಗೂ ಅವ್ರಿಗಿದ್ದಂಥ ಸಂಬಂಧಗಳು, ಸ್ನೇಹ ಎಲ್ಲ. ಸೊ ನೀವೇನಾದ್ರು ಒಂದು ಸಾಕ್ಷಿಗುಡ್ಡೆ ಮಾಡಬೇಕು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಕೆಂಗಲ್ ಮತ್ತೆ ವಿಧಾನಸೌಧ ಕಟ್ಟಿದ್ರು, ನೀವು ಇಂಥದ್ದೇನೋ ಕಟ್ಟಬೇಕು ಅಂತೇಳಿ ಅವರು ವಿಕಾಸಸೌಧ ಕಟ್ಟಲಿಕ್ಕೆ ಅವತ್ತಿನ ಕಾಲದಲ್ಲಿ ತೀರ್ಮಾನ ಮಾಡಿದ್ರು. ಅದಕ್ಕೆ ತಾವು ವಿಕಾಸಸೌಧ ಕಟ್ಟಿರೋದಕ್ಕೆ ಅವ್ರದ್ದು ಒಂದು ಸ್ಟ್ಯಾಚ್ಯೂನ ಇಲ್ಲಿ ಅನಾವರಣ ಮಾಡಬೇಕು. ದಯವಿಟ್ಟು ಕೂತ್ಕೊಳ್ತೀರಾ ಪ್ಲೀಸ್? ಟೈಮ್ ಇದೆ. ಅವರು ವಿಕಾಸಸೌಧ ಕಟ್ಟಿದ್ರು. ಅದು ಉದ್ಘಾಟನೆಗೆ ಹೋದ ಪೂಜೆ ನಡೀತಾ ಇತ್ತು. ಧರಮ್ ಸಿಂಗ್ PW ಮಿನಿಸ್ಟರ್. ಅಲ್ಲೊಂದು ಚೇರ್ ಇದೆ, ಚೀಫ್ ಮಿನಿಸ್ಟರ್ಗೋಸ್ಕರ ಚೇರ್ ಇದೆ. ಆ ಚೇರ್ ಮೇಲೆ ಮುಖ್ಯಮಂತ್ರಿ ಕೂತ್ಕೊಳ್ಬೇಕಾದ ಚೇರ್ ಮೇಲೆ ಎಸ್.ಎಂ. ಕೃಷ್ಣರವರು, ಧರಮ್ ಸಿಂಗ್ ಇದ್ರು PW ಮಿನಿಸ್ಟರ್ ಅಲ್ವಾ, ಅವರು PW ಮಿನಿಸ್ಟರ್, ತಾವೇ ಕೂತ್ಕೊಳ್ಳಿ ಅಂತ ಕುಂಡಿಸ್ಬಿಟ್ರು. ನನಗದ ಅರ್ಥ ಏನಾಯ್ತದೆ ಅಂತ ನನಗೆ ಅರಿವಿತ್ತು. ಆಯ್ತು, ಇತಿಹಾಸ. ಧರಮ್ ಸಿಂಗ್ ಅವರು ಕೃಷ್ಣ ಅವರು ಆದ್ಮೇಲೆ ಕೂತ್ಕೊಟ್ರು. ಸೊ ಹೀಗೆ ನಾವು ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡಿದ್ರು ಕೂಡ ವಿಚಾರಗಳು, ಇತಿಹಾಸಗಳು ಬೇಕಾದಷ್ಟು ಸೃಷ್ಟಿ ಮಾಡ್ತದೆ. ಈ ರಾಜ್ಯದಲ್ಲಿ ಕಡದಾಳ್ ಮಂಜಪ್ಪನವರು, ನಿಜಲಿಂಗಪ್ಪನವರು, ಜತ್ತಿಯವರು, ಕಂಠಿಯವರು, ಇವ್ರನ್ನ ನಾನು ನೋಡಕ್ಕಾಗ್ಲಿಲ್ಲ. ನಿಜಲಿಂಗಪ್ಪನ ನೋಡಿದ್ದೇನೆ, ಭೇಟಿ ಮಾಡಿದ್ದೇನೆ, ಮಾತಾಡಿದ್ದೇನೆ. ಅದಾದ್ಮೇಲೆ ವೀರೇಂದ್ರ ಪಾಟೀಲ್ರು, ಅವರ ಆಡಳಿತ, ದೇವರಾಜ ಅರಸವರ ಹೊಸ ನಾಯಕರುಗಳನ್ನ ಸೃಷ್ಟಿ ಮಾಡೋಂಥ ಒಂದು ವಿಚಾರಧಾರೆಗಳು. ಎಲ್ಲ ಜಾತಿ, ದೊಡ್ಡ ಜಾತಿಲಿ ಅವರು ಹುಟ್ಟಿದ್ರು ಕೂಡ, ಅರಸು ಮಂಥನದಲ್ಲಿ ಹುಟ್ಟಿದ್ರು ಕೂಡ, ಅವರ ಹೊಸ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಅವರು ತೆಗೆದುಕೊಂಡಂತ ಅನೇಕ ನಿರ್ಧಾರಗಳು ಎಲ್ಲ ವರ್ಗದ ಜನರ ಜೊತೆಗೆ ಬರ್ತಂತವ್ರು. ಇವತ್ತು ಅವನು ಹಿಂದೂ ವರ್ಗದ ನಾಯಕರು ಅಂತ ನಾವು ಕೆಲವು ಮಾತಾಡ್ತೀವಿ. ಆದರೆ ರಾಜ್ಯದ ಜನತೆಗೆ ಕೊಟ್ಟಂತ, ಅನೇಕ ಯುವಕರಿಗೆ ಕೊಟ್ಟಂತ ಪ್ರೋತ್ಸಾಹ ಯಾರು ಮುಖ್ಯಮಂತ್ರಿಗಳು ಇವತ್ತು ಕೂಡ ಇದನ್ನ ಅಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ನಮ್ಗೆಲ್ಲ ಉಳುವನಿಗೆ ಭೂಮಿ ಕೊಡಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಕೇಂದ್ರ ಪಕ್ಷ ತೀರ್ಮಾನ ಮಾಡಿದಾಗ ಕೂಡ ನಮ್ಮ ರಾಜ್ಯದಲ್ಲಿ ಆ ಬಡ ಜನತೆಗೆ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಇದು ಒಂದು ಇತಿಹಾಸ, ಉಳುವನಿಗೆ ಭೂಮಿ ಅಂತ ಹೇಳಿ. ಹಂಗೆ ಗುಂಡ್ರಾಯರ ಕಾಲ ಕೂಡ ನಾನು ಗಮನಿಸಿದ್ದೇನೆ. ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ನಾವೆಲ್ಲ ನೋಡಿದ್ದೇವೆ. ಗುಂಡ್ರಾಯರು ಅವರ ಆಳ್ತ ಕೂಡ ನಾವು ಗಮನಿಸಿದ್ದೇವೆ. ದಿಟ್ಟವಾದಂಥ ಕೆಲವು ತೀರ್ಮಾನಗಳು, ರಾಮಕೃಷ್ಣಗೌಡ ಪರಿಶುದ್ಧವಾದಂಥ ಆಳ್ತ. ಇವತ್ತು ನಾವು ಅಷ್ಟು ಪಾರ್ಲಿಮೆಂಟ್ ಅಲ್ಲಿ ಅಷ್ಟು ದೊಡ್ಡ ಸೀಟು ಗೆದ್ದಿದ್ದು, ನಾವು ಒಂದೇ ಒಂದು ಸೀಟ್ ಮಾತ್ರ ಹೋಯ್ತು. ಅಷ್ಟು ಸೀಟ್ ಗೆದ್ದಿದ್ರು ಕೂಡ ಕೊನೆಗೆ ಅವರು ನನಗೆ ಆಳ್ತ ಸಿಕ್ಲಿಲ್ಲ ಅಂತೇಳಿ, ಜನ ಆಶೀರ್ವಾದ ಮಾಡಲಿಲ್ಲ ಅಂತೇಳಿ ಇಮಿಡಿಯೇಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಬಿಟ್ರು. ಇಂದಿರಾ ಗಾಂಧಿ ಅವರು ಸತ್ ಮೇಲೆ. ಸೊ ನನಗೆ ನಮ್ಮ ರೇವಣ್ಣ ರೇವಣ್ಣ ಅಂತೀನಿ, ರಾಮಲಿಂಗಾರೆಡ್ಡಿ, ನಾವೆಲ್ಲ ಅಸೆಂಬ್ಲಿಗೆ ಟಿಕೆಟ್ಗೆ ನಮಗೆಲ್ಲ ಟಿಕೆಟ್ ಕೊಟ್ಟಿದ್ರು. ತಮಗೂ ಕೂಡ ಗೊತ್ತಿತ್ತು, ತಾವು ಕೂಡ ಅದರಲ್ಲಿ ಆ ಸಂದರ್ಭದಲ್ಲಿದ್ರಿ.
ಸೊ ದೊಡ್ಡ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ಅಲೆ. ಆದರೆ ಕರ್ನಾಟಕ ರಾಜ್ಯ ಆ ಅಲೆನ ಒಪ್ಪದೆ ಅವತ್ತು ರಾಮಕೃಷ್ಣ ಹೆಗಡೆ ಅವ್ರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಮಾಡಿದ್ರು. ಸೊ ಮುಖ್ಯಮಂತ್ರಿ ಮಾಡಿ ನಾವೆಲ್ಲ ಸೋತು. ನಾವೆಲ್ಲ ಬಹಳ ಜನ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಟಿಕೆಟ್ ಸಿಕ್ತು. ನಾನು 85ರಲ್ಲಿ ದೇವೇಗೌಡರ ಮೇಲೆ ಚುನಾವಣೆಗೆ ಸೋತೆ. ನಾನು ನೀವೆಲ್ಲ ಜೊತೆಲಿದ್ದೋ. ನೀವು ಶೇಷಾದ್ರಿಪುರಂ ಕಾಲೇಜು, ನಾನು PUCಲಿ HKS ಕಾಲೇಜು, ನಮ್ಮ ವಂಶಿ ಸಾಹೇಬ್ರು ನಿಮ್ಮ ಸ್ಟೂಡೆಂಟ್. ನಾನು ನೀವು ನನಗೆ ನಿಮ್ಮ ಕಾಲೇಜಲ್ಲೇ ನಾನು PUC ಓದಿದ್ದು. ನನಗೊಂದಿನ PUC ಕರೆದು ಸನ್ಮಾನ ಕೂಡ ಮಾಡಿದ್ರು ಅವ್ರ ಕಾಲೇಜವರು. ಅದಾದ್ಮೇಲೆ ರೇಣುಕಾಚಾರ್ಯ ಕಾಲೇಜಲ್ಲಿದ್ದೆ. ಅಲ್ಲಿದ್ದಾಗ ಫೈನಲ್ ಡಿಗ್ರಿ ಸ್ಟೂಡೆಂಟು. ಹರಿಪ್ರಸಾದ್ ಸಾಹೇಬ್ರೆಲ್ಲ ನಮಗೆಲ್ಲ ಸೀನಿಯರು. ಅವರು ಕೂಡ 1-2-3 ವರ್ಷ ಮುಂದಕ್ಕಿದ್ದವರು. ಸೊ ನೀವು ಶೇಷಾದ್ರಿಪುರಮಲ್ಲಿದ್ದಿ, ನಾನಲ್ಲಿದ್ದೆ. ಈಗ ನಾನು ನಿಮಗೆ ನಮ್ಮ ಸ್ಪೀಕರ್ ನನ್ನ ಕೆಳಗಡೆ ನೀವು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀರಿ. ಈಗ ನೀವು ನಮ್ಮ ದೊಡ್ಡ ಸ್ಥಾನದಲ್ಲಿದ್ದೀರಿ. ನಿಮ್ಗೇನು ಗೌರವ ಕೊಡಬೇಕು ಖಂಡಿತ ನಾವೆಲ್ಲ ಗೌರವನ ಕೊಡ್ತೇವೆ. ಇದಲ್ಲದೆ ರಾಮಕೃಷ್ಣ ಹೆಗಡೆ ಅವರ ಪರಿಶುದ್ಧವಾದಂಥ ಆಳ್ತಾ ಇತ್ತಲ್ಲ, ಆ ಆಡಳಿತಕ್ಕೆ ಜನ ಯಾವ ರೀತಿ ಗೌರವ ಕೊಡ್ತಿದ್ರು ಅಂತ ಕೂಡ ನನಗೆ ಅರಿವಿದೆ. ಬೊಮ್ಮಾಯಿ ಸಾಹೇಬರು ಅವ್ರನ್ನ ಹೆಂಗ್ ತೆಗೆದ್ರು ಅಂತ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೇನೆ. ಅದಾದ್ಮೇಲೆ ಬಂಗಾರಪ್ಪನವರ ಸಂಪುಟದಲ್ಲಿ ನನಗೊಂದು ಚಿಕ್ಕ ಅವಕಾಶ ಅವತ್ತು ಮಾಡಿಕೊಟ್ರು. ಅದೊಂದು ದೊಡ್ಡ ಇತಿಹಾಸ ಇದೆ. ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದು ಅವರ ಆಗ ನಾವು ನೀರಾವರಿಗೆ, ರೈತರಿಗೆ ಏನು ನೀರಾವರಿಗೆ ನಾವು ಫ್ರೀ ಕರೆಂಟ್ ಕೊಡಬೇಕು ಅಂತ ಕೇಳಿ ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ, ಇವತ್ತು ಅದು ಬರೀ 1,000 ಕೋಟಿಗಿತ್ತು. ಇವತ್ತು 22,000 ಕೋಟಿ ಕೊಡ್ತಾ ಇದೀವಿ ರೈತರಿಗೆ. ಅಂದ್ರೆ ಆ ಕಾರ್ಯಕ್ರಮನ ತೆಗಿಯಕ್ಕಾಗ್ಲಿಲ್ಲ. ಬಂಗಾರಪ್ಪನವ್ರು ಇಲ್ಲ, ಆದ್ರೆ ಅವ್ರ ಹೆಸರು ಇನ್ನ ಉಳಿದಿದೆ. ಅವ್ರ ಹೆಸರು ಕೂಡ ಇವತ್ತು ಉಳಿದಿದೆ. ನಮ್ಮ ಹಳ್ಳಿ ದೇವಸ್ಥಾನಗಳಿಗೆ ಬಂಗಾರಪ್ಪನವರು ಆಶ್ರಯ, ಆರಾಧನಾ, ಅಕ್ಷಯ ಅಂತೇಳಿ, ವಿಶ್ವ ಅಂತೇಳಿ ಕೆಲ ಹೆಸರಿಟ್ಟರು. ಒಂದು ಅವ್ರದೇ ಅಂತ ಸಾಹಿತ್ಯ ಲೋಕದಲ್ಲಿ ಕಾರ್ಯಕ್ರಮವನ್ನ ಮಾಡಿಕೊಟ್ಟದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಸೊ ಹಂಗೆ ಅದಾದ್ಮೇಲೆ ಇವತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಗೆ CET ಅಂತ ಪ್ರಾರಂಭ ಮಾಡಿಸಿದ್ದು ವೀರಪ್ಪ ಮೊಯ್ಲಿ ಅವರು.